ಅಬ್ದುಲ್ ಕಲಾಂರನ್ನ ನೀವು ಲೀಡ್ರ್ ಅಂತ ಕರೆದ್ರಿ. ಸುಮ್ಮನೆ ಮಾರ್ಕೆಟಲ್ಲಿ ಹೋಗಿ ಅಲ್ಲಿ 10 ಜನ ನಿಂತಿದ್ರೆ 10 ಜನ ಮುಸಲ್ಮಾನರಲ್ಲಿ ಮೈಕ್ ಹಿಡಿದು ಅಬ್ದುಲ್ ಕಲಾಂ ಯಾರಿಗೆ ಲೀಡರು ಅಂತ ಕೇಳಿ 9 ಜನ ಮುಸಲ್ಮಾನರು ಅಬ್ದುಲ್ ಕಲಾಂನ ಲೀಡರ್ ಅಂತ ಒಪ್ಕೊಳ್ಳೋದಿಲ್ಲ. ಯಾಕೆ ಅಂತಂದರೆ ಒಬ್ಬ ಮುಸಲ್ಮಾನ ಆಗೋದು ಯಾವಾಗ ಗೊತ್ತಾ? ಒಬ್ಬ ಮುಸಲ್ಮಾನ ಆಗೋದು ಯಾವಾಗ ಅಂತಂದರೆ ಅಲ್ಲಾಹನಿಗೆ ಪ್ಯಾರಲಲ್ ಆಗಿ, ಭಗವಂತನಿಗೆ ಪ್ಯಾರಲಲ್ ಆಗಿ ಇನ್ನೊಂದು ದೇವರನ್ನು ಇಡಬಾರ್ದು. ಪ್ರತಿನಿತ್ಯ ಅಜಾನ್ ಕೂಗುವಾಗ ಅದನ್ನು ಹೇಳ್ತಾರೆ. ಪ್ರಾಫೆಟ್ ಮೊಹಮ್ಮದ್ ಪೈಗಂಬರ್ರೇ ಕೊನೆಯ ಪ್ರವಾದಿ ಅಂತ ಒಪ್ಕೋಬೇಕು, ಅವ್ರ ನಂತರ ಮತ್ತಾರೂ ಇಲ್ಲ ಅಂತ. ಮತ್ತು ಮೂರನೇದು, ಕುರಾನ್ನೇ ಒಂದು ಪವಿತ್ರವಾದ ಪುಸ್ತಕ, ಅದನ್ನು ಬಿಟ್ಟು ಮತ್ತೊಂದಿಲ್ಲ ಅಂತ ನೀವು ತಿಳ್ಕೊಳ್ಬೇಕು, ಹಂಗೆ ಫಾಲೋ ಮಾಡಬೇಕು ಅಂತ. ಬಟ್ ಅಬ್ದುಲ್ ಕಲಾಂರು ಸರಸ್ವತಿ ಪೂಜೆ ಮಾಡ್ತಾರೆ, ಸರಸ್ವತಿಗೆ ನಮಸ್ಕಾರ ಮಾಡ್ತಾರೆ. ರಾಮಕೃಷ್ಣ ಮಿಷನ್ಗೆ ಹೋದರೆ ಅಲ್ಲಿ ಹೋಗಿ ಪ್ರೇಯರ್ ಹಾಲಿಗೆ ಕೂತ್ಕೊಳ್ತಾರೆ, ಅವ್ರು ಮೆಡಿಟೇಷನ್ ಮಾಡ್ತಾರೆ. ಹೌ ಕ್ಯಾನ್ ಈ ಬಿ ಎ ಮುಸ್ಲಿಂ? ನೀವು ಮುಸ್ಲಿಂ ಅಂತ ಹೇಳ್ತೀರಾ, ಅವ್ರು ತಮ್ಮಂತಾವು ಮುಸ್ಲಿಂ ಅಂದ್ಕೊಂಡ್ರು. ಮುಸ್ಲಿಮರು ಒಪ್ಕೊಳ್ಳೋದಿಲ್ಲ. ನೀವು ಈ ಥರದ ಅತ್ಯಂತ ಶ್ರೇಷ್ಠರನ್ನು ಯಾರಿದ್ದಾರೋ ಅವ್ರನ್ನ ಮುಸಲ್ಮಾನರು ಅಂತ ಅವ್ರು ಒಪ್ಕೊಳ್ಳೋದೇ ಇಲ್ಲ. ಅವ್ರು ಲೀಡ್ರ್ ಅಂತ ಆಗೋದು ಬಹಳ ದೂರ. ಅವ್ರಿಗೆ ಯಾರು ಲೀಡ್ರ್ ಆಗ್ಬೋದು ಅಂತಂದರೆ, ಯಾರು ಹಿಂದೂಗಳನ್ನು ಬೈದು 15 ನಿಮಿಷ ಪೊಲೀಸರು ಸೈಲೆಂಟ್ ಆಗಿದ್ದರೆ ನಾನು ಕೊಂದುಬಿಡ್ತೀನಿ ಅಂತ ಹೇಳ್ತೀರೋ ಅವ್ರು ಲೀಡ್ರ್ ಆಗಿಬಿಡ್ತಾರೆ ಅಂತ. ಇಲ್ಲಿ ಪ್ರಾಬ್ಲಮ್ ಇದೆ ಅಂತ. ಅಂದರೆ ಮೂಲ ಚಿಂತನೆಯಲ್ಲೇ ಪ್ರಾಬ್ಲಮ್ ಇದೆ. ಇದನ್ನು ಟೋಟಲ್ ಆಗಿ ಬದಲಾಯಿಸ್ಕೊಂಡು ನಾನು ಮಾತಾಡೋದ್ರಿಂದ ಆಗಲ್ಲ ರೀ. ನಾನು ಮಾತಾಡಿದರೆ ಏನಾಗುತ್ತೆ ಗೊತ್ತಾ? ದ್ವೇಷ ಜಾಸ್ತಿ ಆಗುತ್ತೆ. ಐ ನೋ. ನಾನು ಮಾತನಾಡ್ತಾ ಇರುವಾಗೆಲ್ಲ ಎದುರುಗಡೆ ಕೂತಿರುವಂಥ ಮುಸಲ್ಮಾನೊಳಗೆ ಬೆಂಕಿ ಹತ್ತಾ ಇರುತ್ತೆ, ಇವು ನನ್ನ ಬಗ್ಗೆ ಹಿಂಗೆ ಮಾತಾಡ್ತಿದ್ದಾನಲ್ಲ ಅಂತ. ಹೀಗಾಗಿ ನಾನು ಮಾತಾಡಿದ್ರೆ ಸೊಲ್ಯೂಷನ್ ಅಲ್ಲ, ನನ್ನಷ್ಟೇ ಆವೇಶ ಭರಿತನಾಗಿ ಈ ವೇದಿಕೆ ಮೇಲೆ ಮುಸಲ್ಮಾನ ಮಾತಾಡಬೇಕು.